ಜೀನ್ಸ್ ಅಂತ ಒಂದು ಬಟ್ಟೆ ಹಾಕೋತೀವಲ್ಲ ನಾವು, ಪ್ಯಾಂಟ್, ದನ ಕಾಯೋರ್ಗು ಗಣಿ ಕೆಲಸ ಮಾಡೋರ್ಗು ಹೊಲ್ದಿರೋ ಬಟ್ಟೆ. ಇದನ್ನ ಕ್ಯಾಶುವಲ್ ಅಂತ ಡಿಫೈನ್ ಮಾಡಿದ ಅಮೆರಿಕ. ನಮ್ ಟೈಲರ್ ನನಗೆ ಬಟ್ಟೆ ಹೊಲಿತಾನೆ, ಆದ್ರೆ ಆಕ್ಸೆಂಬರ್ಗ್, ಲೂಯಿ ಫಿಲಿಪ್, ಪೀಟರ್ ಇಂಗ್ಲೆಂಡ್ ಅವರೆಲ್ಲ ಅವ್ರ ಹತ್ರ ಸೈಜ್ ಇವೆ, ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ನಮಗೆ ಅಂತ ಮೆಟ್ಟು ಹೊಲದ ಪುಣ್ಯಾತ್ಮ ಅವನೆಲ್ಲ ಮರದಲ್ಲಿ ಕೂತ್ಕೊಂಡು ಪಾಪ 5 ರೂಪಾಯಿ 10 ರೂಪಾಯಿ ಇಸ್ಕೊತಾರೆ. ಅವರು 7, 8, 9, 10, 11, 12 ಅಂತ ನಂಬರ್ ಮಾಡ್ಕೊಂಡವ್ರಲ್ಲ. ನೀವ್ ಹೋಗಿ ನಿಮ್ಗೆ ಆಗಲ್ಲ ಸರ್, ನಿಮ್ ಕಾಲ್ ಸರಿ ಇಲ್ಲ ಅಂತ ನಾವು. ಪಿಜ್ಜಾ ಹಟ್ ಮೇನ್ ರೋಡ್ ಅಲ್ಲಿ ಇರ್ತದೆ, ಉಡುಪಿ ಬ್ರಾಹ್ಮಣರ ಫಲಹಾರ ಮಂದಿರ ಮೂಲೆಯಲ್ಲಿ. ನೀವು ಯಾವ ಉಡುಪು ಹಾಕೋಬೇಕು ಅಂತ ಅಮೆರಿಕ ಡಿಫೈನ್ ಮಾಡ್ತಾ ಇದೆ. ನೀವು ಏನ್ ಊಟ ತಿನ್ಬೇಕು ಅಂತ ಅಮೆರಿಕ ಡಿಫೈನ್ ಮಾಡುತ್ತೆ. ನಿಮ್ ಬ್ಲಡ್ ಪ್ರೆಷರ್ ಎಷ್ಟಿರ್ಬೇಕು, ನಿಮ್ ಶುಗರ್ ಲೆವೆಲ್ ಎಷ್ಟಿರ್ಬೇಕು ಅಂತ ಅಮೆರಿಕ ಡಿಫೈನ್ ಮಾಡುತ್ತೆ, ಅಥವಾ ವೆಸ್ಟ್ ಡಿಫೈನ್ ಮಾಡುತ್ತೆ. ಪಶ್ಚಿಮ ಎಷ್ಟು ವೇಗವಾಗಿ ನಮ್ಮ ಒಳಗೆ ನುಗ್ಗುತ್ತಿದೆ ಎಂದರೆ ನಾವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಫ್ಯಾಮಿಲಿ ಸಿಸ್ಟಮ್ ಇತ್ತಲ್ಲ, ಅದನ್ನ ಶಿಥಿಲಗೊಳಿಸಿದ ಅಮೆರಿಕ. ನಮ್ಮ ಕೌಟುಂಬಿಕ ಮೌಲ್ಯಗಳು ಶಿಥಿಲವಾಗ್ತಿರೋದೇ ನಾವು ಲಾಭ ಬದುಕರಾಗಿದ್ದ. ಎಲ್ಲಿಂದ ಶುರು ಆಯ್ತು ಅಂದ್ರೆ, ಮಗನ್ ಮದುವೆ ಮಾಡಿದ್ರೆ ಏನ್ ಲಾಭ ಆಗ್ಬೋದು ಅಂತ ಅಪ್ಪ ಅಮ್ಮ ಯೋಚನೆ ಮಾಡಕ್ ಶುರು ಮಾಡಿದ್ರಲ್ಲ, ಅಲ್ಲಿ ಕುಟುಂಬಗಳು ಹಾಳಾಗೋಕ್ ಶುರು. ಮಗನ್ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮಗೇನೇನ್ ಲಾಭ ಆಗ್ಬೋದು ಅಂತ ಅಪ್ಪ ಅಮ್ಮ ಯೋಚನೆ ಮಾಡೋಕ್ ಶುರು ಮಾಡಿದ್ರಲ್ಲ, ಅಲ್ಲಿ ಕುಟುಂಬಗಳು ಹಾಳಾಗ್ ಶುರು. ಒಬ್ಬ ಹುಡುಗ ಹುಡುಗಿ ಮದುವೆ ಆಗೋದು ಅಂತಂದ್ರೆ, ನಾವೆಲ್ಲ ಓದ್ತಿದ್ ಕಾಲದಲ್ಲಿ ಬಹಳ ಇಮೋಷನಲ್ ಆಗಿರೋರು ಹುಡುಗರು. ಸುಮ್ನೆ ಅವಳು ಚೆನ್ನಾಗಿದ್ದಾಳೆ ಅಥವಾ ಅವ್ನು ಚೆನ್ನಾಗಿದ್ದಾನೆ, ಅವಳು ಚೆನ್ನಾಗಿ ಮಾತಾಡ್ತಾಳೆ ಅಥವಾ ಇವ್ನು ಚೆನ್ನಾಗಿ ಮಾತಾಡ್ತಾನೆ, ಅವ್ನು ಚೆನ್ನಾಗಿ ಹಾಡ್ತಾನೆ ಅಥವಾ ಇವ್ನು ಚೆನ್ನಾಗಿ ಹಾಡ್ತಾನೆ, ಮದುವೆ ಆಗ್ಬಿಡೋರು ಅಷ್ಟಕ್ಕೆ. ಈಗ ಹಂಗಲ್ಲ, ಅವನೆಷ್ಟು ಸಂಪಾದನೆ ಮಾಡ್ತಾನೆ, ಇವಳೆಷ್ಟು ಸಂಪಾದನೆ, ಎಲ್ಲ ಲೆಕ್ಕಾಚಾರ ಹಾಕೊಂಡೇ ಪ್ರೀತಿ ಹುಟ್ಟೋದು. ಕುಟುಂಬ ಮೌಲ್ಯಗಳು ಹಾಳಾಗೋದಾಗ ನನ್ನ ಹಕ್ಕೇನು, ನಿನ್ನ ಹಕ್ಕೇನು, ಇದನ್ನು ಯೋಚನೆ ಮಾಡ್ತಿದ್ದೀವಿ ಇಂದಾಗ್ಲೇ ಕುಟುಂಬಗಳು ಹಾಳಾಗೋದು. GS ಶಿವರುದ್ರಪ್ಪವ್ರು ಕೆಲವು ವರ್ಷಗಳಿಂದ ಒಂದು ಮಾತು ಹೇಳಿದ್ರು, ಸಭೆಯಲ್ಲಿ ಇದೇ RT ನಗರದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಈ ಜಗತ್ತಿಗೆ 8 ದಿಕ್ಕುಗಳಿವೆಯಾದರೂ ಈಗ ಪಶ್ಚಿಮ ಒಂದೇ ದಿಕ್ಕು ಎನಿಸುತ್ತಿದೆ. ಅಂದ್ರೆ ವೆಸ್ಟ್, ಎಲ್ಲದಕ್ಕೂ ನಾವು ವೆಸ್ಟ್ ಕಡೆ ನೋಡ್ತೀವಲ್ಲ, ವೆಸ್ಟರ್ನ್ ಕಂಟ್ರೀಸ್. ಪಶ್ಚಿಮ ಎಷ್ಟು ವೇಗವಾಗಿ ನಮ್ಮ ಒಳಗೆ ನುಗ್ಗುತ್ತಿದೆ ಎಂದರೆ ನಾವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈಗೆಲ್ಲ ಒಂದ್ ಮಾತು ಹೇಳ್ತಾರೆ, ಒಂದ್ ದೇಶ ಇನ್ನೊಂದ್ ದೇಶವನ್ನು ಆಕ್ರಮಿಸ್ಕೋಬೇಕಾದ್ರೆ ಹಿಂಗೆ ರಾಕೆಟ್, ಬಾಂಬು, ಮದ್ದು, ಗುಂಡು ತಗೊಂಡು ಹೋಗ್ಬೇಕಾಗಿಲ್ಲ ಅಂತೆ. ನಮಗ್ ಗೊತ್ತಿಲ್ದಂಗೆ ಒಂದ್ ದೇಶ ಬಂದು ಕೂತ್ಕೊಳತ್ತೆ ಒಳಗೆ. ಅಮೆರಿಕ ನಮ್ಮ ದೇಶದೊಳಗೆ ಬಂದಿರೋದಂಗೆ. ನಮ್ಮ ಫ್ಯಾಮಿಲಿ ಸಿಸ್ಟಮ್ ಇತ್ತಲ್ಲ, ಅದನ್ನ ಡಿಸ್ಟರ್ಬ್ ಮಾಡಿದ ಅಮೆರಿಕ, ಅದನ್ನ ಶಿಥಿಲಗೊಳಿಸಿದ ಅಮೆರಿಕ. ನಮ್ ಹುಡುಗರು ಅಮೆರಿಕನ ನೋಡಕ್ ಶುರು ಮಾಡಿದ್ರಲ್ಲ, ಅಮೆರಿಕದ ಮಾತಾಡಕ್ ಶುರು ಮಾಡಿದ್ರಲ್ಲ, ಅಮೆರಿಕ ಸಮೀಪಕ್ಕೆ ಸಿಕ್ತಲ್ಲ, ಆವಾಗಲೇ ಅಲ್ಲ ನಮ್ಮ ಅಮ್ಮ ಏನ್ ಫೂಲಿಶ್ ಅಂತ, ನಮ್ಮ ಅಪ್ಪನ ಜೊತೆ ಯಾಕೆ ಬದುಕಿದ್ಲು ಅಂತ ಮಗನ್ ಗೊತ್ತಾಗಲ್ಲ. ನಮ್ಮಪ್ಪ ಇವನ್ ಈ ತರ ಆಡ್ತಾನೆ, ನಮ್ಮಮ್ಮ ಯಾಕೆ ಇವನ್ ಜೊತೆ ಇದ್ರು ಅಂತ ಪ್ರಶ್ನೆ ಕೇಳಕ್ ಶುರು ಮಾಡಿದಾರೆ ಮಕ್ಕಳು. ವೈ ಡಿಡ್ ಯು ಲೀವ್ ವಿತ್ ಹಿಮ್ ಸೋ ಲಾಂಗ್? ಈ ಪ್ರಶ್ನೆ ಹಾಕಿದ್ದು ಹುಟ್ಟಿಸಿದ್ದ ಅಮೆರಿಕ ನಮಗೆ. ಅದಕ್ಕೆ ದೇರ್ ಇಸ್ ಅ ಕಾನ್ಸೆಪ್ಟ್, ವಾಟ್ ಈಸ್ ಕಾಲ್ಡ್ ಸಾಫ್ಟ್ ಪವರ್. ಹಾರ್ಡ್ ಪವರ್ ಅಲ್ಲ, ಸಾಫ್ಟ್ ಪವರ್. ಸಾಫ್ಟ್ ಪವರ್ ಅಂದ್ರೆ ಅದು ಪವರೇ, ಅದು ನಮ್ಗೆ ಗೊತ್ತೇ ಇರಲ್ಲ, ನಮ್ಮೊಳಗೆ ಬಂದು ಕೂತ್ಬಿಟ್ಟಿರುತ್ತೆ. ಉದಾಹರಣೆ ಹೇಳ್ತೇನೆ, ಜೀನ್ಸ್ ಅಂತ ಒಂದು ಬಟ್ಟೆ ಹಾಕೋತೀವಲ್ಲ ನಾವು, ಪ್ಯಾಂಟ್. ಆ ಜೀನ್ಸ್ ಅನ್ನೋದನ್ನ ಅಮೆರಿಕ ದೇಶ 200 ವರ್ಷಗಳ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬ ಲಿವಿ ಸ್ಟ್ರಾಸ್ ಅಂತ ಒಬ್ಬ ಟೈಲರು ದನ ಕಾಯೋರ್ಗು ಗಣಿ ಕೆಲಸ ಮಾಡೋರ್ಗು ಹೊಲ್ದಿರೋ ಬಟ್ಟೆ. ಇದನ್ನ ಕ್ಯಾಶುವಲ್ ಅಂತ ಡಿಫೈನ್ ಮಾಡಿದ ಅಮೆರಿಕ. ಅದಕ್ಕೆ ನೋಡಿ, ನೀವು ಯಾರಾದ್ರೂ ಟ್ರಾವೆಲ್ ಮಾಡಿದ್ರೆ ಏರ್ಪೋರ್ಟ್ ಅಲ್ಲಿ ನೋಡಿ, ಮೋರ್ ದೆನ್ 50% ಆಫ್ ಜೆಂಟ್ಸ್, 70-80% ಆಫ್ ದ ಜೆಂಟ್ಸ್, ದೇ ವೇರ್ ಅ ಜೀನ್ಸ್ ಪ್ಯಾಂಟ್.